ಇವಾಗ ಬೆಲ್ಲದ ರವೆ ಬರ್ಫಿ ಮಾಡೋಣ. 1 ಕಪ್ ಸೂಜಿ ರವೆ, 1 ಕಪ್ ಬೆಲ್ಲ, 1 ಕಪ್ ಡ್ರೈ ಫ್ರೂಟ್ಸ್, 1 ಕಪ್ ಕೊಬ್ಬರಿ ತುರಿ, ಗಸಗಸೆ ಮತ್ತು ಏಲಕ್ಕಿ ಸ್ವಲ್ಪ. ಈಗ ಒಂದು ಬಾಣಲೆ ಇಡಿ, ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕಂದು ಬರೋ ಹಾಗೆ ಫ್ರೈ ಮಾಡಬೇಕು. ನೀವು ಡ್ರೈ ಫ್ರೂಟ್ಸ್ ಯಾವ ಬೇಕಾದರೂ ತೊಗೋಬೋದು, ನಿಮ್ಗೆ ಆಪ್ಷನ್ನು. ನಾ ಇದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಮಾತ್ರ ಹಾಕಿದ್ದೀನಿ. ಅದನ್ನು ಫ್ರೈ ಆದಮೇಲೆ ಬೇರೆ ಪ್ಲೇಟಲ್ಲಿ ಹಾಕಿ ಮತ್ತು ಅದಕ್ಕೆ ಮತ್ತೆ 2 ಸ್ಪೂನ್ ತುಪ್ಪ ಹಾಕಿ ರವೆ ಹುರಿ. ಅದು ಕಪ್ ಆಗಲಾರ್ದಂಗೆ ಚೆನ್ನಾಗಿ ಕೈಯಾಡಿಸ್ಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಹಂಗೆ ಕೈಯಾಡಿಸಿ ಸಣ್ಣ ಉರಿಯಲ್ಲೇ ಹುರಿಬೇಕು. ಅದು ಹುರಿದಾದ್ಮೇಲೆ ನಾನು ತೆಗೆದುಬಿಟ್ಟು ಅದೇ ಬಾಣಲೆಯಲ್ಲಿ ಒಂದು 3 ಕಪ್ ನೀರು ಹಾಕಿ ಚೆನ್ನಾಗಿ ಅದು ನೀರು ಕಾದು ಮರಳಬೇಕು. ಚೆನ್ನಾಗಿ ಕುದಿ ಬರಬೇಕು. ಅದು ಚೆನ್ನಾಗಿ ಕುದಿ ಬಂದು ಅದಕ್ಕೆ ಆಮೇಲೆ ಅದು 1 ಕಪ್ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿ ಚೆನ್ನಾಗಿ ಕರಗಿಸ್ಬೇಕು. ಅದನ್ನು ಪೂರ್ತಿ ಬೆಲ್ಲ ಕುದಿ ಬರಬೇಕು, ಕರಗಬೇಕು ಪೂರ್ತಿ. ಅದು ಬೆಲ್ಲ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ವೀಟ್ ಯಾವಾಗಲೂ ಬೆಲ್ಲ ಹಾಕಿ ಮಾಡೋದು ಒಳ್ಳೆಯದು. ಅದು ಕರಗಿದ ಮೇಲೆ ಅದಕ್ಕೆ ನಾವು ಹುರಿದಿಟ್ಟು ರವೆ ಇದೆಯಲ್ಲ ಅದು ಹಾಕಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕೈಯಾಡಿಸ್ತಾ ಪೂರ್ತಿ ಗಟ್ಟಾಗಿವರೆಗೂ ಅದನ್ನು ಕೈಯಾಡಿಸ್ತಾ ಇರಬೇಕು. ಚೆನ್ನಾಗಿ ಕುದಿಬೇಕು. ಅದು ಕುದ್ದು ಈ ಹದಕ್ಕೆ ಬರಬೇಕು. ಅದು ತಳ ಹಿಡ್ಕೋಬಾರ್ದು, ಆ ಥರ ಮಾಡಬೇಕು. ಕೊನೆಗೆ ಅದು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಅದು ತಳಕ್ಕೆಲ್ಲ ಆ ಥರ ಚೆನ್ನಾಗಿ ಮಾಡಬೇಕು. ಗಟ್ಟಿಯಾಗುವವರೆಗೂ ಆ ಥರ ತಿರುಗ್ತಾ ಇರಬೇಕು. ಆಮೇಲೆ ಅದೊಂದು ತಟ್ಟೆಗೆ ತುಪ್ಪ ಹಾಕಿ ಸೌರಿಡಬೇಕು. ಅದಕ್ಕೆ ಏನು ನೀವು ಮಾಡಿದ ಬರ್ಫಿದೈತೆ ಅದೆಲ್ಲ ಹಾಕಿದ್ರೆ ಚೆನ್ನಾಗಿ ಕೈಯಾಡಿಸಿ ಫುಲ್ಲೆಲ್ಲ ತಣ್ಣಗೆ ಆಗುವಂಗೆ ಅಗ್ಗೆಲ್ಲ ಮಾಡಿಡಬೇಕು. ಅದಕ್ಕೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸು ಹಾಕಬೇಕು. ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ, ಏಲಕ್ಕಿ, ಗಸಗಸೆ ಎಲ್ಲ ಹಾಕಿಬಿಟ್ಟು ಅದು ಒಂದು ಆರಾಕಿಬಿಡಬೇಕು. ಒಂದು 10 ಮಿನಿಟ್ಸ್ ಆರಾಕಿಬಿಡಬೇಕು. ಬಿಟ್ಟು ಆಮೇಲೆ ನಮಗೆ ಬೇಕಾದ ಆಕಾರದಲ್ಲಿ ನಾವು ಯಾವ ಶೇಪ್ ಬೇಕೋ ಆ ಬೇಕಾದ ಆಕಾರದಲ್ಲಿ ಕಟ್ ಮಾಡಬೇಕು. ಓಕೆ, ಇದು ರೆಡಿ ಆಯಿತು, ಬರ್ಫಿ ರೆಡಿ ಆಯಿತು.